ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಸಮ್ಮರ್ ಬ್ಯಾಚಿನ ಮರಿಗಳ 10ನೇ ದಿನದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಸಮ್ಮರಲ್ಲಿ ಮರಿಗಳಿಗೆ ಅಂಥ ದೊಡ್ಡ ಸಮಸ್ಯೆ ಬರೋದು, ಬ್ರೂಡಿಂಗ್ ಚೆನ್ನಾಗಿ ಇರ್ತದೆ. ಹಾಗಾಗಿ ಸಾಕುವಂಥದ್ದು ತುಂಬ ಈಸಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ 3 ದಿನ ಮೆಡಿಸಿನ್ ಆದ ನಂತರ, ಮರಿ ಬಂದ 3 ದಿನ ನಂತರ ಏನು ಕೆಲಸ ಇರೋದಿಲ್ಲ ಅಂತ ಹೇಳಿದರೆ ಡ್ರಿಂಕರ್ ವಾಶ್ ಮಾಡೋದು, ನೀರಿಡುವಂಥದ್ದು, ಅವುಗಳಿಗೆ ಫೀಡ್ ಹಾಕುವಂಥದ್ದು, ಬೇಕಾದಂಥ ಜಾಗವನ್ನು ಕೊಡ್ತಾ ಹೋಗುವಂಥದ್ದು, ಇಷ್ಟೇ ಕೆಲಸ ಬಿಟ್ಟರೆ ಹಾಗೆ ಟೆನ್ಷನ್ ತಗೊಳ್ಳುವಂಥ ತುಂಬ ದೊಡ್ಡ ಕೆಲಸ ಅಂತ ಇರೋದಿಲ್ಲ. ಇಲ್ಲಿ ಆದರೂ ಸಮಸ್ಯೆ ಬಂದರೆ ಮಾತ್ರ ಮೆಡಿಷನ್ ಹಾಕ್ತಾ ಇರಬೇಕು, ಅದೇ ಕೆಲಸ ತುಂಬ ಆಗ್ತದೆ. ಮರಿ ಹೆಲ್ದಿಯಾಗಿದ್ದು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಮರಿಗಳನ್ನು ಸಾಕುವಂಥದ್ದು ತುಂಬ ಈಸಿ ಅಂತಲೇ ಹೇಳ್ಬೋದು. ಈ ಸಮ್ಮರಲ್ಲಿ ಮರಿಗಳಿಗೆ ಸ್ಟ್ರೆಸ್ ಆಗದ ಹಾಗೆ, ಡಿಹೈಡ್ರೇಷನ್ ಆಗದ ಹಾಗೆ ನೋಡಿಕೊಂಡು ಅವುಗಳಿಗೆ ಬೇಕಾಗುವ ಟೈಮಲ್ಲಿ ಬೇಕಾದಷ್ಟು ಜಾಗವನ್ನು ನೀಡ್ತಾ ಹೋದರೆ ಮರಿಗಳು ಹೆಲ್ದಿಯಾಗಿ ಬೆಳವಣಿಗೆ ಆಗ್ತದೆ. ಬ್ರೂಡಿಂಗ್ ಕೂಡ ಚೆನ್ನಾಗಿರ್ತದೆ ಸಮ್ಮರಲ್ಲಿ. ಒಂದು 2 ಬ್ಯಾಚ್ ಆರಾಮಾಗಿ ನಾವು ಕಳಿಬಹುದು. ಇಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಒಂದು 15-20 ದಿನದ ನಂತರ ನಮಗೆ ಹೀಟ್ ಸ್ಟ್ರೋಕ್ನ ಸಮಸ್ಯೆ ಬರ್ತದೆ. ಆವಾಗ ನಾವು ತುಂಬ ಜಾಗ್ರತೆಯಾಗಿರಬೇಕಾಗ್ತದೆ. ಬಿಟ್ಟರೆ ಮರಿಗಳು ಒಂದು 15 ದಿನ ಬೆಳವಣಿಗೆ ಮಾಡಿಕೊಳ್ಳೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಸಮ್ಮರಲ್ಲಿ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ಮರಿ 10ನೇ ದಿನದಲ್ಲಿ ಎಷ್ಟು ವೆಯ್ಟ್ ಬಂದಿರಬಹುದು ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನೊಂದು 6 ಮರಿಯನ್ನು ತಗೊಂಡಿದ್ದೀನಿ ರ್ಯಾಂಡಮ್ ಆಗಿ. ಇಲ್ಲಿ ಹುಂಜ ಮತ್ತು ಹೆಂಟೆಯನ್ನು ನಾವು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, 10ನೇ ದಿನ ಮರಿಯಲ್ಲಿ ಗೊತ್ತಾಗೋದಿಲ್ಲ. ಆ ಕಾರಣದಾಗ ರ್ಯಾಂಡಮ್ ಆಗಿ ಒಂದು 6 ಮರಿಯನ್ನು ತಗೊಂಡಿದ್ದೀನಿ. 6 ಮರಿಗೆ ಇಲ್ಲಿ ಚೀಲ ಸಮೇತ, ಚೀಲವನ್ನು ಸೇರಿಸಿ ಒಂದು 2 kg 200 ಗ್ರಾಮ್ ಬಂದಿದೆ. ಇದರಲ್ಲಿ ಚೀಲವನ್ನು ಮೈನಸ್ ಮಾಡಿಕೊಂಡ್ರೆ ಒಂದು 2 kg ಅಂತೇಳಿದರೆ 6 ಮರಿ ಒಂದು 10 ದಿನಕ್ಕೆ ನನಗೊಂದು 330ರಿಂದ 340 ಗ್ರಾಮ್ ವೆಯ್ಟ್ ಬಂದಿದೆ ಇಲ್ಲಿ ನನಗೆ. ಇಲ್ಲಿ ನಾನು ಎಂಟಿ ಬ್ಯಾಗ್ ತೂಕವನ್ನು ಒಂದು 200 ಗ್ರಾಮ್ ಲೆಸ್ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಇಲ್ಲಿ ನಾವು ಮರಿಗಳನ್ನು ಹಿಡಿಯುವಾಗ ಇಲ್ಲಿ ಹುಂಜ ಮತ್ತು ಹೆಂಟೆಯನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ದೊಡ್ಡ ಮರಿನೇ ಸಿಕ್ಕಿರ್ಬೋದು. ಆ ಕಾರಣದಿಂದ ನಾನು 200 ಗ್ರಾಮ್ ಲೆಸ್ ಮಾಡಿದ್ದೇನೆ. ಇಲ್ಲಿ 39 ದಿನಕ್ಕೆ ಹೋಗಿದೆ. ಒಂದು +3 ಆ್ಯಡ್ ಮಾಡಿಕೊಂಡ್ರೆ 3 ಹೋಗಿದೆ ನೆಕ್ಸ್ಟ್ 10 ಡೇಯಲ್ಲಿ. ಅದೇ ಒಂದು 10 ದಿನಕ್ಕೆ ನನಗೆ 5,000 ಮರಿಗೆ 42 ಮರಿ ಮಾರ್ಟಿಲಿಟಿ ಆಗಿರ್ತದೆ. ಇದು ಏನೋ ತುಂಬ ದೊಡ್ಡ ಮಾರ್ಟಿಲಿಟಿ ಅನಿಸೋದಿಲ್ಲ. 1000 ಮರಿಗೆ 1-2 ಹೋಗ್ತಾ ಇರ್ತದೆ. 10 ದಿನದಲ್ಲಿ 40 ಮರಿ ಮಾರ್ಟಿಲಿಟಿ 5,000 ಮರಿಗೆ ಕಾಮನ್ ಇದೆ. ಇನ್ನಿರುವಂಥದ್ದು ಚಾಲೆಂಜ್, ನೆಕ್ಸ್ಟು ಮರಿಗಳನ್ನು ಉಳಿಸ್ಕೊಳ್ಳುವಂಥದ್ದು ನಮಗೆ ಚಾಲೆಂಜ್ ಆಗಿರ್ತದೆ ಈ ಸಮ್ಮರಲ್ಲಿ. ಮಳೆಗಾಲ ಚಳಿಗಾಲ ಆದರೆ ಏನೂ ಸಮಸ್ಯೆ ಇಲ್ಲ. ಬ್ಯಾಚು ಮಾರ್ಟಿಲಿಟಿ ಆಗದಾಗೆ 1-2 ಮಾರ್ಟಿಲಿಟಿ ಆಗ್ತದೆ. ದೊಡ್ಡ ಮಟ್ಟದ ಮಾರ್ಟಿಲಿಟಿ ಆಗದ ಹಾಗೆ ನಾವು ಬ್ಯಾಚನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಬಟ್ ಸಮ್ಮರಲ್ಲಿ ಏನಾಗ್ತದೆ, ನಮಗೆ 15 ದಿನದ ನಂತರ ಚಾಲೆಂಜಿಂಗ್ ಆಗಿರ್ತದೆ ನಮಗೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ಬೆಳಿಗ್ಗೆ ಇದ್ದ ಒಂದು 10 ಗಂಟೆಗಿದ್ದ ಕ್ಲೈಮೇಟ್ 12 ಗಂಟೆಗೆ ಸಡನ್ಲಿ ಚೇಂಜ್ ಆಗ್ತದೆ. ಹಾಗೆ ಇವತ್ತಿದ್ದ ಕ್ಲೈಮೇಟ್ ನಾಳೆ ಇರೋದಿಲ್ಲ. ಆವಾಗ ನಾವು ಶೆಡ್ಡಲ್ಲೇ ಇದ್ದು, ಫಾರ್ಮಲ್ಲೇ ಇದ್ದು ನಾವು ನೋಡ್ಕೊಳ್ಬೇಕಾಗ್ತದೆ. ತುಂಬ ನೆಗ್ಲಿಜೆನ್ಸಿ ಮಾಡಿದರೆ ಬ್ಯಾಚನ್ನೇ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತದೆ. ಯಾಕೆಂತ ಹೇಳಿದರೆ ಮಾರ್ಟಿಲಿಟಿ ಆಗ್ತದೆ, ಹೀಟ್ ಸ್ಟ್ರೋಕ್ ಆಗ್ತದೆ. ಮರಿಗಳಿಗೆ ಆ ಕ್ಲೈಮೇಟ್ ಫ್ಲಕ್ಚುಯೇಷನನ್ನು ತಡೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಆ ಕಾರಣದಿಂದಾಗಿ ಮಾರ್ಟಿಲಿಟಿ ಆಗ್ತದೆ. ಈ 15 ದಿನದ ನಂತರ ತುಂಬ ಕೇರ್ಫುಲ್ಲಾಗಿ ನಾವು ಮರಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವುಗಳಿಗೆ ಸ್ಟ್ರೆಸ್ ಆಗದ ಹಾಗೆ ನಾವು ನೋಡ್ಕೊಳ್ತಾ ಇರಬೇಕು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.